Good morning everyone. Welcome to English class. Today in this class we will discussing about spider. That is one poem. Fifth poem, spider webs. Spider webs. First I will read the poem and after that you will also read at your home 2 or 3 times. Okay. The spider weaves a sticky web. The spider weaves a sticky web to capture bugs to eat. What keeps the spider's sticky web from sticky to her feet? Spider webs are very tricky because not all strands are sticky. Unlike the passing hapless fly, the spider knows which strands are dry. But if she accidentally stands upon one of the sticky strands, she still would not get stuck. You see, her oily body slides off free. Spider webs. The spider weaves a sticky web to capture bugs to eat. What keeps the spider's sticky web from sticking to her feet? Spider webs are very tricky because not all strands are sticky. Unlike the passing hapless fly, the spider knows which strands are dry. But if she accidentally stands upon one of the sticky strands, she still would not get stuck. You see, her oily body slides off free. The spider weaves a sticky web. Spider ಅಂದರೆ ಜೇಡ weaves a sticky web. ಜೇಡ ಬಲೆಯನ್ನು ಅಂಟು ಆಗಿರುವಂತಹ ಜಿಗುಟಾದಂತಹ ಬಲೆಯನ್ನು ಅದು ತನ್ನ ಬಾಯಿಯಿಂದ ನೇಯ್ತದೆ. ವೇವ್ಸ್ ಅಂತಂದರೆ ನೇಯುವುದು. ದ ಸ್ಪೈಡರ್ ವೇವ್ಸ್ ಎ ಸ್ಟಿಕ್ಕಿ ವೆಬ್. ಅದು ತನ್ನ ಬಾಯಿಯಿಂದ ಸ್ಟಿಕ್ಕಿ ವೆಬ್ಸನ್ನು ಅಂಟಾಗಿರುವಂತಹ ಬಲೆಯನ್ನು ಅದು ಎಳೆಯುತ್ತೆ. So we can see in our surroundings these types of views, these types of sticky webs in our home, in our surrounding homes, in tree, in plants, wherever we can see these types of sticky webs. So the spider weaves a sticky web. ಜೇಡ ಬಲೆಯನ್ನು ಅಂಟಾದಂತಹ ವೆಬ್ ಅಂದರೆ ಬಲೆಯನ್ನು ನೇಯ್ತದೆ. ಏನಕ್ಕಾಗಿ? ಟು ಕ್ಯಾಪ್ಚರ್ ಬಗ್ಸ್ ಟು ಈಟ್. ನೊಣಗಳನ್ನು, ತಿಗಣೆಗಳನ್ನು ಅದು ಹಿಡಿದುಕೊಳ್ಳಿಕ್ಕೆ, ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕಾಗಿ, ಹಿಡಿದು ತಿನ್ನಲಿಕ್ಕಾಗಿ ಆ ಸ್ಪೈಡರು ಸ್ಟಿಕ್ಕಿ ವೆಬ್ಸನ್ನು ವೀವ್ ಮಾಡುತ್ತೆ. ದ ಸ್ಪೈಡರ್ ವೀವ್ಸ್ ಎ ಸ್ಟಿಕ್ಕಿ ವೆಬ್ ಟು ಕ್ಯಾಪ್ಚರ್ ಬಗ್ಸ್ ಟು ಈಟ್. ಏನಕ್ಕಾಗಿ ಅದು ಸ್ಟಿಕ್ಕಿ ವೆಬ್ಸನ್ನು ವೇವ್ಸ್ ಮಾಡುತ್ತೆ? ದ ಸ್ಪೈಡರ್ ವೀವ್ಸ್ ಎ ಸ್ಟಿಕ್ಕಿ ವೆಬ್ ಟು ಕ್ಯಾಪ್ಚರ್ ಬಗ್ಸ್ ಟು ಈಟ್. ಅದು ಬಗ್ಸ್ಗಳನ್ನು ತಿನ್ನಲಿಕ್ಕಾಗಿ ಏನು ಮಾಡ್ತದೆ? ಸ್ಪೈಡರು ಸ್ಟಿಕ್ಕಿ ವೆಬ್ಸನ್ನು ವೀವ್ ಮಾಡುತ್ತೆ. ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್? ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ಸ್ ಫ್ರಮ್ ಸ್ಟಿಕ್ಕಿಂಗ್ ಟು ಹರ್ ಫೀಟ್. ಜೇಡ ಆ ಜಿಗುಟಾದ ಬಲೆಯನ್ನು ಯಾವುದರಲ್ಲಿ ಹಿಡ್ತದೆ? ಅವುಗಳ ಪಾದಗಳಿಗೆ ಅಂಟಿಕೊಳ್ಳೋದ್ರಿಂದ. ಅಂದರೆ ಯಾವುದೇ ಕೀಟ ಆ ವೆಬ್ ಒಳಗಡೆ ಬಂತು ಅಂದರೆ ಸಾಕು, ಅಲ್ಲಿ ಏನಾಗುತ್ತೆ, ಅದು ಆ ಜೇಡ ನೇಯ್ದಿರುವಂತಹ ಬಲೆ ತುಂಬ ಅಂಟಂಟಾಗಿ ಜಿಗುಟಾಗಿರೋದ್ರಿಂದ ಯಾವುದಾದ್ರೂ ಕೀಟಗಳು ಅದ್ರ ಒಳಗಡೆ ಬಂತು ಅಂತಂದರೆ ಅದರ ಪಾದ ಅಥವಾ ಅದರ ಕಾಲುಗಳು ಅಂಟ್ಕೊಳ್ಳುತ್ತೆ. ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ ಫ್ರಮ್ ಸ್ಟಿಕ್ಕಿಂಗ್ ಟು ಹರ್ ಫೀಟ್. ಹೇಗೆ ಅದಕ್ಕೆ ಇನ್ಸೆಕ್ಟ್ಸ್ ಎಲ್ಲ ಸಿಗುತ್ತೆ ಅಂತಂದರೆ, ಯಾವಾಗ ಇನ್ಸೆಕ್ಟ್ಸು ಅದರ ವೆಬ್ ಒಳಗಡೆ ಬರುತ್ತೋ ಆಗ ಅವುಗಳ ಪಾದಗಳೆಲ್ಲ ಅಲ್ಲಿ ಅಂಟ್ಕೊಳ್ಳೋದ್ರಿಂದ ಅದಕ್ಕೆ ಸಿಗುತ್ತೆ. ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ ಫ್ರಮ್ ಸ್ಟಿಕ್ಕಿಂಗ್ ಟು ಹರ್ ಫೀಟ್. ಸ್ಪೈಡರ್ ವೆಬ್ಸ್ ಆರ್ ಟ್ರಿಕ್ಕಿ. ಸ್ಪೈಡರ್ ನೇಯ್ದಿರುವಂತಹ ಬಲೆ ತುಂಬ ಟ್ರಿಕ್ಕಿಯಾಗಿರುತ್ತೆ ಬಿಕಾಸ್ ನಾಟ್ ಆಲ್ ಸ್ಟ್ರ್ಯಾಂಡ್ಸ್ ಆರ್ ಸ್ಟಿಕ್ಕಿ. ಆದರೆ
ಯಾಕೆಂದರೆ ನಾಟ್ ಆಲ್ ಸ್ಟ್ರ್ಯಾಂಡ್ಸ್ ಆರ್ ಸ್ಟಿಕ್ಕಿ, ಅದರಲ್ಲಿರುವಂತಹ ಎಲ್ಲ ಎಳೆಗಳು ಕೂಡ ಜಿಗುಟಾಗಿ ಅಂಟಂಟಾಗಿ ಇರೋದಿಲ್ಲ. ಆಲ್ ಸ್ಟ್ರ್ಯಾಂಡ್ಸ್ ಮೀನ್ಸ್ ಎಳೆಗಳು, ಅದರಲ್ಲಿರುವಂತಹ ಎಳೆಗಳೆಲ್ಲವೂ ಕೂಡ ಆರ್ ನಾಟ್ ಸ್ಟಿಕ್ಕಿ, ಅಂಟಂಟಾಗಿ ಇರೋದಿಲ್ಲ. ಅನ್ಲೈಕ್ ದ ಪಾಸಿಂಗ್ ಹ್ಯಾಪ್ಲೆಸ್ ಫ್ಲೈ, ಆದರೆ ದುರಾದೃಷ್ಟ ಪಾಪ, ದ ಪಾಸಿಂಗ್ ಹ್ಯಾಪ್ಲೆಸ್ ಫ್ಲೈ, ಯಾವುದಾದ್ರೂ ನತಾದೃಷ್ಟ ದುರಾದೃಷ್ಟವಾಗಿರುವಂತಹ ಅನ್ಲೆಕ್ಕಿಯಾಗಿರುವಂತಹ ಹ್ಯಾಪ್ಲೆಸ್ ಫ್ಲೈ, ಹ್ಯಾಪ್ಲೆಸ್ ಅಂದರೆ ದುರಾದೃಷ್ಟ ಫ್ಲೈ ಏನಾದರೂ ವೆಬ್ ಹತ್ರ ಹಾದೋದ್ರೆ, ಅನ್ಲೈಕ್ ದ ಪ್ಲಾಸಿಂಗ್ ಅಕಸ್ಮಾತು ಪಾಸಿಂಗ್ ಹ್ಯಾಪ್ಲೆಸ್ ಫ್ಲೈ, ಹ್ಯಾಪ್ಲೆಸ್ ಅಂತಂದರೆ ದುರಾದೃಷ್ಟ ನೊಣ ಏನಾದರೂ ವೆಬ್ ಒಳಗಡೆ ಬಂದು ಹಾದೋದ್ರೆ, ದ ಸ್ಪೈಡರ್ ನೌಸ್ ವಿಚ್ ಸ್ಟ್ಯಾಂಡ್ಸ್ ಆರ್ ಡ್ರೈ, ಸ್ಪೈಡರ್ಗೆ ಆಗ ಗೊತ್ತಾಗುತ್ತೆ ಎಳೆಗಳು ಒಣಗಿದೆ, ಅಂದರೆ ಎಳೆಗಳಲ್ಲಿ ಯಾವುದೋ ಒಂದು ಕೀಟ ಹಾದೋಗಿದೆ, ಹಾಗಾಗಿ ಎಳೆಗಳು ಏನಾಗಿದೆ ಡ್ರೈ ಆಗಿದೆ, ಇಲ್ಲಿ ಒಂದು ಕೀಟ ಇದೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಸ್ಪೈಡರ್ ವೆಬ್ಸ್ ಆರ್ ಟ್ರಿಕ್ಕಿ, ಸ್ಪೈಡರ್ ವೆಬ್ಸ್ ಆರ್ ವೆರಿ ಟ್ರಿಕ್ಕಿ, ಸ್ಪೈಡರ್ ವೆಬ್ಸು ತುಂಬ ಟ್ರಿಕ್ಕಿ ಆಗಿರುತ್ತೆ. ಬಿಕಾಸ್ ನಾಟ್ ಆಲ್ ಸ್ಟ್ರ್ಯಾಂಡ್ಸ್ ಆರ್ ಸ್ಟಿಕ್ಕಿ, ಆ ಎಲ್ಲ ಎಳೆಗಳು, ಅದು ನೇಯ್ದಿರುವಂಥ ಎಲ್ಲ ಎಳೆಗಳು ಕೂಡ ಸ್ಟಿಕ್ಕಿಯಾಗಿ ಇರೋಲ್ಲ, ಏನಂದರೆ ಅಂಟಂಟಾಗಿರಲ್ಲ. ಅನ್ಲೈಕ್ ದ ಪಾಸಿಂಗ್ ಹ್ಯಾಪ್ಲೆಸ್ ಫ್ಲೈ, ಯಾವುದಾದ್ರೂ ಅನ್ಲೈಕ್ ದ ಪಾಸಿಂಗ್ ಹ್ಯಾಪ್ಲೆಸ್ ಫ್ಲೈ ಅಂದರೆ ದುರಾದೃಷ್ಟ ನತಾದೃಷ್ಟ ನೊಣ ಏನಾದರೂ ಆ ವೆಬ್ ಒಳಗಡೆ ಪಾಸ್ ಆದರೆ, ದ ಸ್ಪೈಡರ್ ನೌಸ್ ವಿಚ್ ಸ್ಟ್ರ್ಯಾಂಡ್ಸ್ ಆರ್ ಡ್ರೈ, ಆ ಸ್ಪೈಡರ್ಗೆ ಗೊತ್ತಾಗುತ್ತೆ ಯಾವುದೋ ಒಂದು ಕೀಟ ಇಲ್ಲಿ ಬಂದಿದೆ, ಹಾಗಾಗಿ ಆ ಸ್ಟ್ರ್ಯಾಂಡ್ಸ್ ಎಲ್ಲ ಡ್ರೈ ಆಗಿದೆ, ಒಣಗಿದೆ ಅಂತ ಅದಕ್ಕೆ ತಿಳಿಯುತ್ತೆ. ಬಟ್ ಇಫ್ ಶಿ ಆಕ್ಸಿಡೆಂಟ್ಲಿ ಸ್ಟ್ಯಾಂಡ್ಸ್, ಆದರೆ ಅಕಸ್ಮಾತಾಗಿ ಏನಾದರೂ ಅದು ಅಲ್ಲೇ ನಿಂತರೆ, ಅಪಾನ್ ಒನ್ ಆಫ್ ದ ಸ್ಟಿಕ್ಕಿ ಸ್ಟ್ರ್ಯಾಂಡ್ಸ್, ಜಿಗುಟಾದ ಎಲೆಗಳ ಮೇಲೆ ಏನಾದರೂ ನಿಂತರೆ, ಶಿ ಸ್ಟಿಲ್ ವುಡ್ ನಾಟ್ ಗೆಟ್ ಸ್ಟಕ್, ಅವಳು ಇನ್ನೂ ಸಿಲುಕಿಕೊಳ್ಳೋದಿಲ್ಲ. ಯು ಸಿ, ನೀವು ನೋಡಿ, ಹೊರ್ ಆಲಿ ಬಾಡಿ ಸ್ಲೈಡ್ಸ್ ಆಫ್ ಫ್ರೀ. ಸೊ ಆದರೆ ಅವಳು ಅಕಸ್ಮಾತ್ತಾಗಿ ಏನಾದರೂ ಅದ್ರ ಒಳಗಡೆ ಹೋಗಿ ನಿಂತ್ಕೊಂಡ್ರೆ, ಜಿಗುಟಾದ ಎಲೆಗಳ ಮೇಲೆ ಏನಾದರೂ ನಿಂತ್ಕೊಂಡ್ರೆ, ಅವಳು ಅಂದರೆ ಸ್ಪೈಡರು ಇನ್ನು ಅದ್ರ ಒಳಗಡೆ ಹೋಗಿ ಸಿಕ್ಕಾಕೊಳ್ಳಲ್ಲ. ಯಾಕೆ ಅಂತಂದರೆ ಅವಳ ದೇಹ, ಅದು ಬಾಡಿ, ಸ್ಪೈಡರ್ಸ್ನ ಬಾಡಿ ಏನಾಗಿದೆ ತುಂಬ ನುಣುಪಾಗಿರುತ್ತೆ, ಜಾರುವ ರೀತಿಯಲ್ಲಿ ಇರುತ್ತೆ, ಹಾಗಾಗಿ ಆ ಸ್ಪೈಡರು ಆ ಬಲೆ ಒಳಗಡೆ ಸಿಕ್ಕಾಕೊಳ್ಳೋದಿಲ್ಲ. ಬಟ್ ಇಫ್ ಶಿ ಆಕ್ಸಿಡೆಂಟ್ಲಿ ಸ್ಟ್ಯಾಂಡ್ಸ್, ಆದರೆ ಇನ್ ಕೇಸ್ ಅಕಸ್ಮಾತಾಗಿ ಏನಾದರೂ ಜೇಡ ಅದ್ರ ಒಳಗಡೆ ಹೋಗ್ತು ಅಂತಂದರೆ, ಅದ್ರ ಒಳಗಡೆ ಹೋಗಿ ನಿಂತ್ಕೊಳ್ತು ಅಂದರೆ, ಅಪಾನ್ ಒನ್ ಆಫ್ ದ ಸ್ಟಿಕ್ಕಿ ಸ್ಟ್ರ್ಯಾಂಡ್ಸ್, ಅಲ್ಲಿ ಸ್ಟಿಕ್ಕಿ ಸ್ಟ್ಯಾಂಡ್ಸ್ ಅಂಟಂಟಾಗಿರುವಂತಹ ಆ ಎಳೆಗಳ ಮೇಲೆ ಏನಾದರೂ ಯಾವುದು ಸ್ಪೈಡರ್ ಹೋಗಿ ನಿಂತ್ಕೊಳ್ತು ಅಂದರೆ, ಶಿ ಸ್ಟಿಲ್ ವುಡ್ ನಾಟ್ ಗೆಟ್ ಸ್ಟಕ್, ಅವಳು ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದಿಲ್ಲ, ವುಡ್ ನಾಟ್ ಗೆಟ್ ಸ್ಟಕ್. ಯು ಸಿ, ನೀವು ನೋಡಿ ಮಕ್ಕಳೇ, ಹರ್ ಆಯಿಲಿ ಬಾಡಿ ಸ್ಲೈಡ್ಸ್ ಆಫ್ ಫ್ರೀ, ಅವಳ ನುಣುಪಾದಂತಹ ಎಣ್ಣೆ ಥರ ನುಣುಪಾಗಿರುವಂತಹ ದೇಹ ಅವಳು ಬಲೆ ಒಳಗಡೆ, ಅಂದರೆ ಆ ಸ್ಪೈಡರ್ ಬಲೆ ಒಳಗಡೆ ಸಿಕ್ಕಾಕೊಳ್ದ ಹಾಗೆ ಮಾಡ್ತದೆ. ದಿಸ್ ಇಸ್ ದ ಸ್ಪೈಡರ್ ವೆಬ್ಸ್. ದ ಸ್ಪೈಡರ್ ವೀವ್ಸ್ ಎ ಸ್ಟಿಕ್ಕಿ ವೆಬ್ಸ್, ಸ್ಪೈಡರು ಸ್ಟಿಕ್ಕಿ ವೆಬ್ಬನ್ನು ವೀವ್ ಮಾಡುತ್ತೆ. ಸ್ಟಿಕ್ಕಿ ವೀವ್ ಅಂತಂದರೆ ನೇಯೋದು. ದ ಸ್ಪೈಡರ್ ಅಂದರೆ ಜೇಡ ಒಂದು ಅಂಟಾಗಿರುವಂತಹ ಬಲೆಯನ್ನು ನೇಯ್ತದೆ. ಫಾರ್ ವಾಟ್? ಟು ಕ್ಯಾಪ್ಚರ್ ಬಗ್ಸ್ ಟು ಈಟ್. ಯಾವುದಾದ್ರೂ ನೊಣಗಳು ಬಗ್ಸನ್ನು ಕ್ಯಾಪ್ಚರ್ ಮಾಡಿ ಅದನ್ನು ತಿನ್ನಲಿಕ್ಕಾಗಿ ಅದು ಬಲೆಯನ್ನು ನೇಯ್ತದೆ. ದ ಸ್ಪೈಡರ್ ವೀವ್ಸ್ ಎ ಸ್ಟಿಕ್ಕಿ ವೆಬ್ ಟು ಕ್ಯಾಪ್ಚರ್ ಬಗ್ಸ್ ಟು ಈಟ್. ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ಸ್ ಫ್ರಮ್ ಸ್ಟಿಕ್ಕಿಂಗ್ ಟು ಹರ್ ಫೀಟ್? ಹಾಗಾದರೆ ಏನು ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ಸ್? ಈ ಸ್ಪೈಡರ್ ವೆಬ್ಸ್ ಏನಾಗಿದೆ? ಸ್ಟಿಕ್ಕಿ ವೆಬ್ ಆಗಿರುತ್ತೆ. ಹಾಗಾದರೆ ಆ ಜಿಗುಟಾದ ವೆಬ್ಬನ್ನು ಯಾವುದರಲ್ಲಿ ಇಡ್ತದೆ? ಅವಳು ಪಾದಗಳಿಗೆ ಯಾಕೆ ಅಂಟ್ಕೊಳ್ಳೋದಿಲ್ಲ? ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ಸ್? ಎಲ್ಲಿ ಸ್ಪೈಡರು ಆ ವೆಬ್ಸನ್ನು ಇಡುತ್ತೆ? ಫ್ರಮ್ ಸ್ಟಿಕ್ಕಿಂಗ್ ಹರ್ ಫೀಟ್,
ಅದ್ರ ಪಾದಗಳಿಗೆ ಯಾಕೆ ಅದು ಅಂಟ್ಕೊಳ್ಳೋದಿಲ್ಲ? ಅದೇ ಸ್ಟಿಕ್ಕಿ ವೆಬ್ಬನ್ನು ವೀವ್ ಮಾಡಿರುತ್ತೆ. ಅಂದರೆ ಸ್ಪೈಡರು ಅಂಟಂಟಾಗಿರುವಂಥ ಸ್ಟಿಕ್ಕಿ ವೆಬ್ಬನ್ನು ವೀವ್ ಮಾಡಿರುತ್ತೆ. ಬಟ್ ವಾಟ್ ಕೀಪ್ಸ್ ದ ಸ್ಪೈಡರ್ ಸ್ಟಿಕ್ಕಿ ವೆಬ್ಸ್ ಫ್ರಮ್ ಸ್ಟಿಕ್ಕಿಂಗ್ ಹರ್ ಫೀಟ್? ಯಾಕೆ ಅದರ ಕಾಲುಗಳಿಗೆ ಅಂಟ್ಕೊಳ್ಳೋದಿಲ್ಲ? ಸ್ಪೈಡರ್ ವೆಬ್ಸ್ ಆರ್ ವೆರಿ ಟ್ರಿಕ್ಕಿ. ಸ್ಪೈಡರ್ ವೆಬ್ಸು ತುಂಬ ಟ್ರಿಕ್ಕಿಯಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಕಷ್ಟ ಆಗಿದೆ. ಸ್ಪೈಡರ್ ವೆಬ್ಸ್ ಆರ್ ವೆರಿ ಟ್ರಿಕ್ಕಿ ಬಿಕಾಸ್ ನಾಟ್ ಆಲ್ ಸ್ಟ್ರ್ಯಾಂಡ್ಸ್ ಆರ್ ಸ್ಟಿಕ್ಕಿ. ಯಾಕಂತಂದರೆ ನಾಟ್ ಆಲ್ ಸ್ಟ್ರ್ಯಾಂಡ್ಸ್ ಮೀನ್ಸ್ ಎಳೆಗಳು, ಅದರಲ್ಲಿರುವಂತಹ ಸ್ಪೈಡರ್ಸ್ ವೆಬ್ಬಲ್ಲಿರುವಂತಹ ಆಲ್ ಸ್ಟ್ರ್ಯಾಂಡ್ಸ್ ಆರ್ ನಾಟ್ ಸ್ಟಿಕ್ಕಿ. ನಾಟ್ ಆಲ್ ಸ್ಟ್ರ್ಯಾಂಡ್ಸ್ ಆರ್ ಸ್ಟಿಕ್ಕಿ. ಎಲ್ಲ ಎಳೆಗಳು ಕೂಡ ಅಂಟಂಟಾಗಿ ಜಿಗುಟಾಗಿರೋದಿಲ್ಲ. ಯಾಕೆ? ಅನ್ಲೈಕ್ ದ ಪಾಸಿಂಗ್ ಹಾಪ್ಲೆಸ್ ಫ್ಲೈ. ಯಾವುದಾದ್ರೂ ಅಕಸ್ಮಾತಾಗಿ ಅನ್ಲೈಕ್ ದ ಪಾಸಿಂಗ್, ಇನ್ ಕೇಸ್ ಪಾಸಿಂಗ್ ಹ್ಯಾಪ್ಲೆಸ್ ಫ್ಲೈ, ದುರಾದೃಷ್ಟ ನೊಣ ಏನಾದರೂ ಆ ವೆಬ್ ಒಳಗಡೆ, ಆ ಬಲೆ ಒಳಗಡೆ ಬಂತು ಅಂದರೆ ಅದು ಸಿಕ್ಕಾಕೊಳ್ಳುತ್ತೆ. ಯಾಕಂದರೆ ಆ ಎಳೆಗಳೆಲ್ಲ ಸ್ಟಿಕ್ಕಿ ಆಗಿರುತ್ತೆ, ಅಂಟಂಟಾಗಿರುತ್ತೆ. ದ ಸ್ಪೈಡರ್ ನೌಸ್ ವಿಚ್ ಸ್ಟ್ರ್ಯಾಂಡ್ಸ್ ಆರ್ ಡ್ರೈ. ಆಗ ಸ್ಪೈಡರ್ಗೆ ಗೊತ್ತಾಗುತ್ತೆ ಯಾಕೆ ಈ ಎಳೆಗಳೆಲ್ಲ ಡ್ರೈ ಆಗಿದೆ, ಯಾಕೆ ಜಿಗುಟಾಗಿಲ್ಲ, ಯಾಕೆ ಅಂಟಂಟಾಗಿಲ್ಲ ಅನ್ನೋದು ತಿಳಿಯುತ್ತೆ. ಯಾಕಂದರೆ ಆಲ್ರೆಡಿ ಹ್ಯಾಪ್ಲೆಸ್ ಫ್ಲೈ ಆರ್ ಸ್ಟಿಕ್ಕಿಂಗ್. ಬಟ್ ಇಫ್ ಶಿ ಆಕ್ಸಿಡೆಂಟ್ಲಿ ಸ್ಟ್ಯಾಂಡ್ಸ್, ಇನ್ ಕೇಸ್ ಏನಾದರೂ ಅದು ಒಳಗಡೆ ಹೋಯ್ತು ಅಂತಂದರೆ ಅಪಾನ್ ಒನ್ ಆಫ್ ದ ಸ್ಟಿಕ್ಕಿ ಸ್ಟ್ರ್ಯಾಂಡ್ಸ್, ಅದು ಸ್ಟಿಕ್ಕಿ ಸ್ಟ್ರ್ಯಾಂಡ್ಸ್ ಎಳೆಗಳು ಅಂಟಂಟಾಗಿರುವ ಜಿಗುಟಾದ ಎಳೆಗಳ ಮೇಲೆ ಅದು ಅದ್ರ ಮೇಲೆ ನಿಂತ್ಕೊಳ್ಳಿಕ್ಕೆ ಹೋಗ್ತು ಅಂತಂದರೆ ಸಿ ಸ್ಟಿಲ್ ವುಡ್ ನಾಟ್ ಗೆಟ್ ಸ್ಟ್ರಕ್. ಅದು ಅದ್ರ ಒಳಗಡೆ ಹೋಗಿ ವುಡ್ ನಾಟ್ ಗೆಟ್ ಸ್ಟ್ರಕ್ ಆಗೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ಲ. ಯು ಸಿ, ನೀವು ನೋಡಿ, ಹರ್ ಆಯಿಲಿ ಬಾಡಿ ಸ್ಲೈಡ್ಸ್ ಆಫ್ ಫ್ರೀ. ಅದರ ಎಣ್ಣೆಯಿಂದ ಕೂಡಿರುವಂತಹ ನುಣುಪಾಗಿರುವಂತಹ ದೇಹ ಅದ್ರ ಒಳಗಡೆ, ಅದರ ಬಲೆಗಳ ಒಳಗಡೆ ಅದು ಸಿಕ್ಕಾಕೊಳ್ಳದೆ ಇದ್ದ ಹಾಗೆ ಅದನ್ನು ನುಣುಪಾಗಿ ಬೇಗ ನುಣುಚ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತದೆ. This is the poem Spider Webs. I will read once again. Spider webs. The spider weaves a sticky web to capture bugs to eat. What keeps the spider's sticky web from sticking to her feet? Spider webs are very tricky because not all strands are sticky. Unlike the passing hapless fly, the spider knows which strands are dry. But if she accidentally stands upon one of the sticky strands, she still would not get stuck. You see, her oily body slides off free. I hope you understood the poem Spider's Web. You also read at your home 2 or 3 times and write 3 times in this poem. Thank you, children.